ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಕೃಷಿಯ ಬಗ್ಗೆ ನಮಗಿರೋ ಎಲ್ಲಾ ನಂಬಿಕೆಗಳನ್ನೇ ಪ್ರಶ್ನಿಸುವಂಥ ಒಂದು ಅದ್ಭುತ ಆರ್ಥಿಕ ಮಾದರಿಯ ಬಗ್ಗೆ ಮಾತಾಡೋಣ. ಇದು ಯಾರ್ಗೊತ್ತಾ? ಇಡೀ ಸಿಸ್ಟಮನ್ನೇ ಬದಲಾಯಿಸಿದ ಒಬ್ಬ ರೈತನ ಕಥೆ. ಬನ್ನಿ ಶುರು ಮಾಡೋಣ. ಮೊದಲಿಗೆ ಪದ್ಮಶ್ರೀ ಪುರಸ್ಕೃತ ರೈತ ಬಿ ತ್ಯಾಗಿಯವರ ಈ ಒಂದು ಖಡಕ್ ಪ್ರಶ್ನೆಯನ್ನ ಕೇಳೋಣ. ಒಂದು ಕಾಳಿನಿಂದ ಸಾವಿರಾರು ಕಾಳು ಬೆಳೆಯೋ ರೈತ ಸಾಲದಲ್ಲಿ ಮುಳುಗಿರ್ತಾನೆ, ಆದ್ರೆ ಅದನ್ನೇ ಸಂಸ್ಕರಿಸೋ ಕಂಪನಿ ಶ್ರೀಮಂತ ಆಗುತ್ತೆ. ಇದ್ಯಾವ ನ್ಯಾಯ, ಇದ್ಯಾವ ಅರ್ಥಶಾಸ್ತ್ರ ಅಲ್ವಾ? ಒಂದೇ ವಾಕ್ಯದಲ್ಲಿ ಇವತ್ತಿನ ಕೃಷಿ ಕ್ಷೇತ್ರದ ಸಂಪೂರ್ಣ ವಿರೋಧಾಭಾಸವನ್ನು ಹಿಡಿದಿಟ್ಟಿದ್ದಾರೆ. ಬೆಳೆಯೋನು ಬಡವ, ಮಾರೋನು ಶ್ರೀಮಂತ. ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು ಇದೇ ಸಂಘರ್ಷ. ಹಾಗಾದ್ರೆ ಈ ವಿಚಿತ್ರ ವಿರೋಧಾಭಾಸದ ಮೂಲವಾದ್ರೂ ಏನು? ಇದು ಇವತ್ತಿನ ಕೃಷಿಯ ಅತೀ ದೊಡ್ಡ ಸಮಸ್ಯೆ. ರೈತರು ಎಷ್ಟೇ ಉತ್ಪಾದನೆ ಮಾಡಿದ್ರೂ ಅವರ ಖರ್ಚು ಮಾತ್ರ ಆಕಾಶಕ್ಕೆ ಏರುತ್ತೆ, ಆದಾಯ ಪಾತಾಳಕ್ಕೆ ಇಳಿಯುತ್ತೆ. ಈ ಸಮಸ್ಯೆಯನ್ನ ಸ್ವಲ್ಪ ಆಳವಾಗಿ ನೋಡೋಣ. ನೋಡಿ, ಎಷ್ಟೋ ವರ್ಷಗಳಿಂದ ಕೃಷಿ ಅಂದ್ರೇನಾಗಿದೆ? ಅದೊಂದು ಸಿಂಪಲ್ ಲೆಕ್ಕಾಚಾರದ ಆಟ. ಅಂದ್ರೆ ಬೀಜ, ಗೊಬ್ಬರ, ಕೀಟನಾಶಕ ಹೀಗೆ ಇನ್ಪುಟ್ಸ್ಗೆ ದುಡ್ಡು ಹಾಕು, ಅದರಿಂದ ಬೆಳೆಯನ್ನ ಔಟ್ಪುಟ್ ಆಗಿ ತಗೋ. ಆದ್ರೆ ಈ ಸರಳವಾಗಿ ಕಾಣೋ ಲೆಕ್ಕಾಚಾರದಲ್ಲಿ ಎಲ್ಲೋ ಒಂದು ಕಡೆ ದೊಡ್ಡ ತಪ್ಪಿದೆ. ತ್ಯಾಗಿಯವರ ಸ್ವಂತ ಅನುಭವವನ್ನೇ ತಗೊಳ್ಳಿ. 1976ರಿಂದ 1985ರವರೆಗೆ ಅವರು ಪಕ್ಕಾ ರಾಸಾಯನಿಕ ಕೃಷಿ ಮಾಡಿದರು. ಅವರೇ ಹೇಳೋ ಹಾಗೆ ಉತ್ಪಾದನೆ ಜಾಸ್ತಿ ಆಯಿತು, ಊರಲ್ಲಿ ಪ್ರತಿಷ್ಠೆನೂ ಬಂತು, ಜನ ಗೌರವ ಕೊಟ್ರು. ಆದರೆ ಜೇಬಿಗೆ ಬರೋ ಆದಾಯ ಮಾತ್ರ ಒಂದಿಷ್ಟು ಜಾಸ್ತಿ ಆಗ್ಲಿಲ್ಲ. ಅಂದ್ರೆ ಹೆಚ್ಚು ಬೆಳೆದಷ್ಟು ಹೆಚ್ಚು ದುಡ್ಡು ಬರಲಿಲ್ಲ. ವಿಚಿತ್ರ ಅಲ್ವಾ? ಸರಿ, ರಾಸಾಯನಿಕ ಕೃಷಿ ಸರಿಯಿಲ್ಲ ಅಂದ್ರೆ ಜೈವಿಕ ಕೃಷಿ ಪರಿಹಾರ ಇರಬಹುದಾ? ಎಲ್ರೂ ಹಾಗೆ ಅಂದ್ಕೊಂಡ್ರು. ಆದ್ರೆ ತ್ಯಾಗಿ ಅವ್ರ ಪ್ರಕಾರ ಅದು ಕೂಡ ಒಂದು ದೊಡ್ಡ ತಪ್ಪು ಹೆಜ್ಜೆ ಆಗಿತ್ತು. ಯಾಕೆ ಅಂತೀರಾ? ನೋಡೋಣ ಬನ್ನಿ. 2000ನೇ ಇಸ್ವಿ ಸುಮಾರಿಗೆ ಭಾರತದಲ್ಲಿ ಜೈವಿಕ ಕೃಷಿಯದ್ದೇ ಹವಾ. ರಾಸಾಯನಿಕದ ಬದಲು ಕಾಂಪೋಸ್ಟ್, ಎರೆಹುಳು ಗೊಬ್ಬರ ಬಳಸಿ ಅಂತ ರೈತರಿಗೆ ತರಬೇತಿ ಶುರುವಾಯಿತು. ಆದರೆ ಇಲ್ಲೊಂದು ಮೂಲಭೂತವಾದ ತಪ್ಪಿತ್ತು. ಖರ್ಚಿನ ಮಾಡೆಲ್ ಮಾತ್ರ ಬದಲಾಗ್ಲೇ ಇಲ್ಲ, ಬರೀ ಬಳಸೋ ವಸ್ತುವನ್ನಷ್ಟೇ ಬದಲಾಯಿಸಿದ್ರು. ನೋಡಿ, ರಾಸಾಯನಿಕ ಕೃಷಿಯಲ್ಲಿ ಹೊರಗಡೆಯಿಂದ ಯೂರಿಯಾ ತಂದು ಸುರಿತೀವಿ. ಅದೇ ಥರ ತಪ್ಪು ದಾರಿಯಲ್ಲಿದ್ದ ಜೈವಿಕ ಕೃಷಿಯಲ್ಲಿ ಹೊರಗಡೆಯಿಂದ ಕಾಂಪೋಸ್ಟ್ ತಂದು ಸುರಿತೀವಿ. ಎರಡರಲ್ಲೂ ರೈತ ಹೊರಗಿನ ವಸ್ತುಗಳ ಮೇಲೆ ಅವಲಂಬಿತನಾಗಿದ್ದಾನೆ. ಅವನ ಖರ್ಚು ಮಾತ್ರ ಕಮ್ಮಿಯಾಗಲೇ ಇಲ್ಲ. ತತ್ವ ಒಂದೇ, ವಸ್ತು ಮಾತ್ರ ಬೇರೆ. ತ್ಯಾಗಿಯವರು ಇದನ್ನೇ ಹೇಳ್ತಾರೆ, ಇದು ವಿಜ್ಞಾನಿಗಳು ಮಾಡಿದ ದೊಡ್ಡ ತಪ್ಪು ಅಂತ. ಅವರು ಒಂದು ವಸ್ತುವನ್ನ ತೆಗೆದು ಇನ್ನೊಂದು ವಸ್ತುವನ್ನ ಇಟ್ರೆ ಹೊರತು ತಮ್ಮ ಯೋಚನಾ ಕ್ರಮವನ್ನೇ ಬದಲಿಸಿಲ್ಲ. ಭೂಮಿಯ ಫಲವತ್ತತೆ ಅಂದ್ರೆ ಎಷ್ಟು ಕೆಜಿ ಗೊಬ್ಬರ ಹಾಕಬೇಕು ಅಂತಾನೇ ಅಳೆದರು. ಭೂಮಿಯೊಳಗಿನ ಜೀವ ವೈವಿಧ್ಯದ ಬಗ್ಗೆ ಯೋಚಿಸಲೇ ಇಲ್ಲ. ಹಾಗಾದ್ರೆ ನಿಜವಾದ ಪರಿಹಾರವಾದ್ರೂ ಏನು? ಇಲ್ಲೇ ಬರೋದು ತ್ಯಾಗಿ ಅವರು ಕಂಡುಕೊಂಡ ಅದ್ಭುತ ಸತ್ಯ. ಅದುವೇ ಪ್ರಕೃತಿಯದೇ ಆದ ಸ್ವಂತ ನಿಯಮಗಳ ಮೇಲೆ ನಿಂತಿರೋ, ಹೊರಗಿನಿಂದ ಏನೂ ಹಾಕದ ಒಂದು ಶೂನ್ಯ ವೆಚ್ಚದ ವ್ಯವಸ್ಥೆ. ನೈಸರ್ಗಿಕ ಕೃಷಿಯ ಯಶಸ್ಸಿನ ಸೀಕ್ರೆಟ್ ಇರೋದೇ ಈ ಬಹುಬೆಳೆ ಪದ್ಧತಿಯಲ್ಲಿ. ಅಂದ್ರೆ ಒಂದೇ ಬೆಳೆಯನ್ನ ದೊಡ್ಡದಾಗಿ ಬೆಳೆಯೋ ಬದಲು ಒಂದೇ ಜಾಗದಲ್ಲಿ ಒಂದೇ ಸಮಯದಲ್ಲಿ ಹಲವಾರು ಬೆಳೆಗಳನ್ನ ಒಟ್ಟಿಗೆ ಬೆಳೆಯೋದು. ಇದು ಮಣ್ಣಿನ ಫಲವತ್ತತೆಯನ್ನಷ್ಟೇ ಹೆಚ್ಚಿಸಲ್ಲ, ಕೀಟಗಳನ್ನು ನೈಸರ್ಗಿಕವಾಗಿ ದೂರ ಇಡುತ್ತೆ. ಇದು ಒಂದು ರೀತಿಯ ಸ್ವಯಂ ಚಾಲಿತ ಚಕ್ರ. ಭೂಮಿ ಮೇಲೆ ಎಷ್ಟು ವೈವಿಧ್ಯತೆ ಇರುತ್ತೋ ಭೂಮಿ ಒಳಗೆ ಅಷ್ಟೇ ಫಲವತ್ತತೆ ತಾನಾಗೇ ಹುಟ್ಕೊಳ್ಳುತ್ತೆ. 10 ಥರದ ಬೆಳೆಗಳ ಕಸ ಮಣ್ಣಿಗೆ ಸೇರಿದಾಗ ಆ 10 ಬೆಳೆಗಳಿಗೆ ಬೇಕಾದ ಬ್ಯಾಕ್ಟೀರಿಯಾಗಳು ಮಣ್ಣಲ್ಲೇ ಹುಟ್ಕೊಳ್ತವೆ. ಆಗ ಹೊರಗಿನಿಂದ ಒಂದು ಹಿಡಿ ಗೊಬ್ಬರ ಹಾಕೋ ಅಗತ್ಯವೇ ಬೀಳಲ್ಲ. ಈ ಇಡೀ ಫಿಲಾಸಫಿಯ ಸಾರಾಂಶ ಇಷ್ಟೇ: ಬೆಳೆಗಳ ಪೋಷಣೆ ಬೆಳೆಗಳಿಂದಲೇ ಆಗಬೇಕು. ಒಂದು ಗಿಡ ಇನ್ನೊಂದು ಗಿಡಕ್ಕೆ ಸಹಾಯ ಮಾಡುತ್ತೆ, ಒಂದು ಸ್ವಾವಲಂಬಿ ವ್ಯವಸ್ಥೆ ಹುಟ್ಕೊಳ್ಳುತ್ತೆ. ಕಾಡಲ್ ನಡೆಯೋದು ಇದೇ ತಾನೇ? ತ್ಯಾಗಿಯವರು ಇದನ್ನ ಪ್ರಕೃತಿಯ ಸರ್ಕ್ಯುಲರ್ ಎಕಾನಮಿ ಅಂತ ಕರೀತಾರೆ. ಅಂದ್ರೆ ಈ ಸಿಸ್ಟಮ್ನಲ್ಲಿ ಯಾವುದು ವ್ಯರ್ಥ ಆಗಲ್ಲ, ಎಲ್ಲವೂ ಮರುಬಳಕೆ ಆಗುತ್ತೆ ಮತ್ತು ಗುಣಾಕಾರ ಆಗುತ್ತೆ. ಒಂದು ಬೀಜದಿಂದ 1000 ಕಾಳು, ಒಂದು ಹೊಲದಿಂದ 100 ಬೆಳೆ. ಇದು ವಿನಾಶದ ಅರ್ಥಶಾಸ್ತ್ರ ಅಲ್ಲ, ಇದು ಸೃಷ್ಟಿಯ ಅರ್ಥಶಾಸ್ತ್ರ. ಸರಿ, ಇದೆಲ್ಲ ಕೇಳೋಕೆ ಚೆನ್ನಾಗಿದೆ. ಆದರೆ ಈ ನೈಸರ್ಗಿಕ ಆರ್ಥಿಕ ಮಾದರಿಯಿಂದ ರೈತನ ಜೇಬಿಗೆ ಏನಾದರೂ ಲಾಭ ಇದೆಯಾ? ಇದರಿಂದ ನಿಜವಾಗ್ಲೂ ದುಡ್ಡು ಮಾಡೋಕ್ಕಾಗುತ್ತಾ? ಬನ್ನಿ ಲೆಕ್ಕಾಚಾರ ನೋಡೋಣ. ತ್ಯಾಗಿಯವರ ಪ್ರಕಾರ ಇದರ ಲಾಭ ಅಂತಿಂತದ್ದಲ್ಲ. ರಾಸಾಯನಿಕ ಕೃಷಿ ಮಾಡಿ ದುಡ್ಡು ಮಾಡ್ತಿರೋ ರೈತ ಈ ಪದ್ಧತಿಗೆ ಬಂದ್ರೆ 10 ಪಟ್ಟು ಹೆಚ್ಚು ಸಂಪಾದಿಸ್ಬೋದು. ಯೋಚನೆ ಮಾಡಿ, 10 ಪಟ್ಟು. ಇದು ಹೇಗೆ ಸಾಧ್ಯ? ಯಾಕಂದ್ರೆ ಇಲ್ಲಿ ಖರ್ಚೇ ಇಲ್ಲ, ಬಹುತೇಕ ಶೂನ್ಯ. ರಾಸಾಯನಿಕ ಮತ್ತು ತಪ್ಪುದಾರಿಯ ಜೈವಿಕ ಕೃಷಿ ಎರಡರಲ್ಲೂ ಖರ್ಚಿನದ್ದೇ ದೊಡ್ಡ ತಲೆನೋವು. ಆದರೆ ನೈಸರ್ಗಿಕ ಕೃಷಿಯಲ್ಲಿ ಆ ಖರ್ಚಿನ ಚೈನನ್ನೇ ಕಟ್ ಮಾಡಿಬಿಡಲಾಗುತ್ತೆ. ಖರ್ಚಿಲ್ಲ ಅಂದಮೇಲೆ ಲಾಭ ತಾನಾಗಿಯೇ ಜಾಸ್ತಿ ಆಗುತ್ತೆ.
ಇದು ಕೇವಲ ಕೃಷಿ ವಿಧಾನದ ಬದಲಾವಣೆ ಅಷ್ಟೇ ಅಲ್ಲ, ಇದೊಂದು ಮೈಂಡ್ಸೆಟ್ ಬದಲಾವಣೆ. ರೈತ ಕೇವಲ ಒಂದು ಬೆಳೆಯನ್ನ ಉತ್ಪಾದಿಸೋ ಕಾರ್ಮಿಕನಾಗಿ ಉಳಿಯಲ್ಲ, ಬದಲಿಗೆ ಆತ ಒಂದು ಲಾಭದಾಯಕ, ಸ್ವಾವಲಂಬಿ ಪರಿಸರ ವ್ಯವಸ್ಥೆಯನ್ನೇ ನಿರ್ವಹಿಸೋ ಒಬ್ಬ ಸ್ಮಾರ್ಟ್ ಉದ್ಯಮಿಯಾಗ್ತಾನೆ. ಈಗ ನಾವು ಮತ್ತೆ ಮೊದಲು ಕೇಳಿದ ತ್ಯಾಗಿಯವರ ಪ್ರಶ್ನೆಗೆ ಬರೋಣ. ಹಾಗಾದ್ರೆ ಕೃಷಿಯಲ್ಲಿ ನಿಜವಾದ ಗೌರವಯುತವಾದ ಸಂಪತ್ತು ಎಲ್ಲಿದೆ? ತ್ಯಾಗಿಯವರ ಮೂಲ ನಂಬಿಕೆಯನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳೋಣ. ಕೃಷಿಯಲ್ಲಿನ ಆ ವಿರೋಧಾಭಾಸವನ್ನು ಸರಿಪಡಿಸೋಕೆ ವೃತ್ತಿ ಬದಲಾಯಿಸಬೇಕಿಲ್ಲ, ಬದಲಿಗೆ ಕೃಷಿ ಮಾಡೋ ರೀತಿಯನ್ನು ಬದಲಾಯಿಸಿದರೆ ಸಾಕು. ನಿಜವಾದ ಸಂಪತ್ತು ಬೇರೆ ಎಲ್ಲೋ ಇಲ್ಲ, ಅದು ಕೃಷಿಯಲ್ಲೇ, ನಮ್ಮ ಮಣ್ಣಲ್ಲೇ ಅಡಗಿದೆ. ಆದ್ರೆ ಇಷ್ಟೆಲ್ಲ ಚೆನ್ನಾಗಿರೋ ಈ ಮಾದರಿಯನ್ನ ಎಲ್ರೂ ಯಾಕೆ ಅಳವಡಿಸ್ಕೊಳ್ತಿಲ್ಲ? ಕೆಲವು ಸಮಸ್ಯೆಗಳೂ ಇವೆ. ತ್ಯಾಗಿಯವರೇ ಹೇಳೋ ಹಾಗೆ ಇವತ್ತಿಗೂ ನಮ್ಮ ಎಷ್ಟೋ ರೈತರು ತಮ್ಮ ಖರ್ಚು ವೆಚ್ಚದ ಒಂದು ಸಣ್ಣ ಲೆಕ್ಕವೂ ಇಡಲ್ಲ. ಜೊತೆಗೆ ಸರ್ಕಾರ ಕೊಡೋ ಉಚಿತ ಪ್ರಮಾಣೀಕರಣದಂತಹ ಯೋಜನೆಗಳ ಬಗ್ಗೆ ಮಾಹಿತಿ ಅವರಿಗೆ ತಲುಪಲ್ಲ. ಇದು ನಮ್ಮ ವ್ಯವಸ್ಥೆಯ ದುರದೃಷ್ಟ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ಈ ನೈಸರ್ಗಿಕ ಕೃಷಿಯ ತತ್ವಗಳು ಇಷ್ಟು ಸರಳ ಮತ್ತು ಶಕ್ತಿಯುತವಾಗಿದ್ರೆ ರೈತರಿದನ್ನ ವ್ಯಾಪಕವಾಗಿ ಅಳವಡಿಸ್ಕೊಳ್ಳೋದಕ್ಕೆ ನಿಜವಾಗಿಯೂ ಅಡ್ಡಿಪಡಿಸ್ತಿರೋದು ಏನು? ಇದು ಕೇವಲ ಜ್ಞಾನದ ಕೊರತೆಯಾ, ಅಥವಾ ಇದರ ಹಿಂದೆ ನಮ್ಗೇ ತಿಳಿಯದ ದೊಡ್ಡ ವ್ಯವಸ್ಥಿತ ಮತ್ತು ಶೈಕ್ಷಣಿಕ ಅಡೆತಡೆಗಳಿವೆಯಾ? ಇದರ ಬಗ್ಗೆ ಯೋಚಿಸಬೇಕಿದೆ.